ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫ್ರೆಂಡ್ ತೇಜಸ್. ನಾವಿವತ್ತು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಂಬಾವಿ ಊರಿನಲ್ಲಿದ್ದೇವೆ. ರಮೇಶ್ ಆಳ್ದಾಳ್ ಅವರ ತೋಟ. ಅವರು ಈ ಮೆಗಾ ಪವರ್ ಅನ್ನುವಂತ ಒಂದು ಆರ್ಗ್ಯಾನಿಕ್ ಮಿಕ್ಸ್ಚರ್ ನ ಯೂಸ್ ಮಾಡಿ ಗಿಡದ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೋಡಿ, ಎರಡು ಸೇಮ್ ಏಜ್, ಒಂದೇ ಏಜಿನ ಗಿಡ, ಸುಮಾರು 4.5 ಇಂದ 5 ತಿಂಗಳ ಗಿಡ ಇದು. ಆದ್ರೆ ಇದಕ್ಕೆ ಬರೀ DAP ಕೊಟ್ಟಿದ್ದಾರೆ, ಇದಕ್ಕೆ ಮೆಗಾ ಪವರ್ ಅನ್ನೋ ಒಂದು ಮಿಶ್ರಣ ಕೊಟ್ಟಿದ್ದಾರೆ. ಸೊ ಇದರಲ್ಲಿರುವಂತ ಡಿಫ್ರೆನ್ಸ್ ನೀವೇ ನೋಡಬಹುದು. ಕಾಂಡ ಎಷ್ಟು ಬಲಿಷ್ಠವಾಗಿದೆ, ಕಾಂಡಗಳು ಜಾಸ್ತಿ ಬಂದಿರೋದು ನೋಡಬಹುದು ನೀವು ಹಿಂದೆ. ಸೊ ಅದರಿಂದ ಬನ್ನಿ ಅವ್ರ ಹತ್ರನೇ ಕೇಳೋಣ, ಇದ್ರ ಹಿಂದೆ ಮೆಗಾ ಪವರ್ ಹಿಂದೆ ಇರುವಂತ ಪವರ್ ಏನು ಅಂತ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ಗ್ಲೋಬ್ ಗ್ರೀನರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಸರ್. ಸರ್, ನಿಮ್ದು ಒಂದು ಚಮತ್ಕಾರನೇ ಮಾಡಿದ್ರ ಅಂತ ಹೇಳ್ಬೋದು. ನಿಮ್ಮ ಈ ಗಿಡದ ಥಿಕ್ನೆಸ್ ನೋಡಿದ್ರೆ ಈ ಗಿಡಕ್ಕೆ ಕಂಪ್ಯಾರಿಸನ್ ಇಲ್ಲ. ಸೊ ಇಂತ ಚಮತ್ಕಾರ ನೀವು ಹೇಗ್ ಮಾಡಿದ್ರಿ, ಅಂದ್ರೆ ಏನ್ ಯೂಸ್ ಮಾಡಿದ್ರಾ ನೀವು? ಸರ, ನಾವು ಮೆಗಾ ಪವರ್ ಹಾಕಿದೀವಿ ಸರ್. ಎಕರೆಕ್ಕೆ 2 ಚೀಲ ಮೆಗಾ ಪವರ್ ಹಾಕಿದೀವಿ. ಇದು ಏನು ಸರ, ನಾವು ಫಸ್ಟ್ ಬರೀ DAP ಹಾಕಿದೀವಿ ಈ ಕಬ್ಬಿಗೆ. ಹಂಗಾಗಿ ಇದು ಕಬ್ಬು ಸಣ್ಣ ಅದ ಸರ್. ಇದು ಏನು ಸರ, ಮೆಗಾ ಪವರ್ ಎಕರೆಕ್ಕೆ 2 ಚೀಲ ಹಾಕಿದೀವಿ. ಇದ್ರ ಜೊತೆಗೆ DAP ಹಾಕಿದ್ರ ನೀವು? ಇದ್ರ ಜೊತೆ ಸ್ವಲ್ಪ 1 ಚೀಲ DAP ಹಾಕಿ ಸರ್, 2 ಚೀಲ ಮೆಗಾ ಪವರ್ ಹಾಕಿದೀವಿ ಸರ್. ಅದಕ್ಕಾಗಿ ಇದು ಕಬ್ಬು ದಪ್ಪ ಬಂದಿದೆ, ಬೆಳಕಿನ ಉದ್ದ ಇದೆ ಸರ್. ಎರಡು ಸೇಮ್ ಏಜ್? ಎರಡು ಸೇಮ್ ಸರ್. 4 ತಿಂಗಳ ಕಬ್ಬ ಅದ ಸರ್. 4 ತಿಂಗಳ ಕಬ್ಬ ಅದ ಸರ್. ಇದು ಏನಾದ ಬರೀ DAP ಹಾಕಿದೀವಿ ಸರ್, ಅದಕ್ಕೆ ಮೆಗಾ ಪವರ್ ಹಾಕಿದ್ವಿ. ನಾವು ಈಗ ಸ್ವಲ್ಪ ಸಾವಯವ ಮಾಡಕತ್ತೀವಿ ಸರ್. ಹೆಚ್ಚಾಗಿ ಗೊಬ್ಬರಕ್ಕೆ ಏನದ ಮೆಗಾ ಪವರ್ ನಾವು ಬಹಳ ಯೂಸ್ ಮಾಡ್ತೀವಿ ಸರ್, ಕಂಟಿನ್ಯೂ ಆಗಿ. ಹೌದು ಸ್ನೇಹಿತರೆ, ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಮ್ಮ ಈ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅನ್ನೋದು ನಮ್ಮ ಭಾರತದಲ್ಲೇ ಹುಟ್ಟಿದ್ದು. ಹಾಗೆ ನಾವು ಭಾರತದಲ್ಲಿ ಮಣ್ಣನ್ನ ಸಂರಕ್ಷಿಸಿಕೊಂಡು ಹೋಗೋದು ನಮ್ಮ ಧರ್ಮ. ಇವತ್ತು ನಾವು ಬೆಳೆ ಬೆಳೆಯಕ್ಕಾಗ್ತಿದೆ ಅಂತ ಹೇಳಿದ್ರೆ ಅದು ನಮ್ಮ ತಂದೆಯವರು ಕೊಟ್ಟಿದ್ದ ಬಳುವಳಿ. ಹಾಗೆ ನಾವು ಮುಂದಿನ ಜನರೇಷನ್ಗೆ ನಾವು ಬಳುವಳಿ ಕೊಡಬೇಕು ಅಂತ ಹೇಳಿದ್ರೆ ನಾವು ಮಣ್ಣನ್ನ ಸಂರಕ್ಷಿಸಬೇಕು. ಸರ್, ಇದನ್ನ ನೀವು 1 ಎಕರೆಗೆ ಎಷ್ಟು ಹಾಕಿದ್ರಿ? ಎಕರೆಗೆ 2 ಚೀಲ ಹಾಕಿದೀವಿ ಸರ್ ಮೆಗಾ ಪವರ್. 1 ಚೀಲ DAP ಹಾಕಿದೀವಿ ಸರ್ ನಾವು. ಅದಕ್ಕೇನಾದ ಬರೀ DAP ಹಾಕಿದೀವಿ ಸರ್. ಬರೀ DAP? 1 ಎಕರೆ ನೋಡಕ್ಕಂತ 1 ಎಕರೆ ಬರೀ DAP ಹಾಕಿದೀವಿ ಸರ್. ಅದು ಆ ಟೈಪ್ ಐತಿ. ಇದು ಏನದ ಎಕರೆಗೆ 2 ಚೀಲ ಮೆಗಾ ಪವರ್, 1 ಚೀಲ DAP ಹಾಕಿದೀವಿ. ನಿಮ್ಮ ತೋಟದಲ್ಲಿ ನೀರಾವರಿ ಇದೆಯಾ ಸರ್? ಹೆಂಗೆ? ನೀರಾವರಿ ಬೋರ್ ಐತಿ ಸರ್. ಬೋರ್ ಐತಿ, ಬೋರ್ ನೀರಿನಿಂದ ಬೆಳಿತೀವಿ ಸರ್. ನಿಮ್ಗೆ ಈ ಮೆಗಾ ಪವರ್ ಬಗ್ಗೆ ಮಾಹಿತಿ ಎಲ್ಲಿ ಸಿಕ್ತು ಸರ್? ಸರ್, ನಮ್ಗೆ ಮೆಗಾ ಪವರ್ ಶೂ ಅಂತ ಗ್ರೋಮರ್ದಾಗ ಕೊಟ್ಟಿದ್ರು ಸರ್. ಶೂ ಮತ್ತು ಶರಣು ಅಂತ ಹೇಳಿ ಅವ್ರು ನಮ್ಗೆ ಮಾಹಿತಿ ಹೇಳಿದ್ರು ಸರ್. ಅವ್ರು ನಮ್ಗೆ ಏನದ 15 ದಿನಕ್ಕೊಮ್ಮ, ತಿಂಗಳಿಗೊಮ್ಮ, ವಾರಕ್ಕೊಮ್ಮ ಬಂದು ನೋಡಿ ಹೋಗ್ತಾರೆ ಸರ್. ಅವ್ರು ಏನ್ ಹೇಳ್ತಾರ ಅದೇ ನಾವು ಹಾಕ್ಲಾಕತ್ತೀವಿ ಸರ್. ಓಕೆ. ಸೊ ಇದ್ರ ಬಗ್ಗೆ ಟೆಕ್ನಿಕಾಲಿಟೀಸ್ ನ ಅವರು ಶರಣು ಅವ್ರನ್ನೇ ಕೇಳೋಣ. ಸರ್. ರಮೇಶ್ ಅವರೇ, ಈ ಮೆಗಾ ಪವರ್ ಹಾಕೋದ್ರಿಂದ ನಿಮ್ಗೆ ಉಳಿತಾಯ ಏನಾದ್ರು ಆಗಿದ್ಯಾ? ಹೌದು ಸರ್, ನಮ್ಗೆ ಈ ಗೊಬ್ಬರ ಹಾಕೋದ್ರಿಂದ ಎಕರೆಕ್ಕೆ ನಮಗೆ 1000 ರೂಪಾಯಿ ಕಮ್ಮಾಗಿದೆ ಸರ್. ನಾವು ಫಸ್ಟ್ DAP ಮತ್ತು ಯೂರಿಯಾ ಹಾಕ್ತಿದ್ದೀವಿ ಸರ್. ಮತ್ತೆ ಯೂರಿಯಾ ಮತ್ತು DAP ಹಾಕೋದ್ರಿಂದ ನಮಗೆ ಎಕರೆಕ್ಕೆ 4000 ರೂಪಾಯಿ ಖರ್ಚಾಗ್ತದೆ ಸರ್. ಈಗ ಮೆಗಾ ಪವರ್ ಹಾಕೋದ್ರಿಂದ ಎಕರೆಕ್ಕೆ ನಮಗೆ 3000 ಆಲಕತ್ತೆ ಸರ್. ನಮ್ಗೆ ಎಕರೆಕ್ಕೆ 1000 ರೂಪಾಯಿ ಕಮ್ಮಿ ಆಲಕತ್ತೆ ಸರ್. 4 ಎಕರೆಕ್ಕೆ ಈಗ 4000 ರೂಪಾಯಿ ನಮಗೆ ಕಮ್ಮಿ ಆಗೈತೆ ಸರ್ ಮೆಗಾ ಪವರ್ ಹಾಕೋದ್ರಿಂದ. ತುಂಬಾ ಧನ್ಯವಾದಗಳು ರಮೇಶ್ ಅವರೇ. ನಮಸ್ಕಾರ ಶರಣ್ ಅವರೇ. ಗ್ಲೋಬ್ ಗ್ರೀನರ್ಸ್ ಚಾನಲ್ಗೆ ನಿಮ್ಗೆ ಸ್ವಾಗತ. ಇವಾಗ ರಮೇಶ್ ಅವರು ಹೇಳಿದ್ರು ನೀವು ಈ ಮೆಗಾ ಪವರ್ ಬಗ್ಗೆ ಅವ್ರಿಗೆ ಮಾಹಿತಿನ ಕೊಟ್ಟಿದ್ದೀರಾ ಅಂತ. ಸೊ ಏನ್ ಮಾಹಿತಿ ಕೊಟ್ಟಿದ್ದೀರಾ ಸರ್? ಸರ್, ಅವರು ನಮ್ಮ ಸ್ಟೋರ್ಗೆ ಬಂದ ತಕ್ಷಣನೇ DAP ಗೊಬ್ಬರ ಕೊಡಿ ಅಂತ ಕೇಳಿದ್ರು. ಅವರಿಗೆ ನಾವು ಕನ್ವಿನ್ಸ್ ಮಾಡಿ ಇದು ಆರ್ಗಾನಿಕ್ ಅಂತ ನಾವು ಕನ್ವಿನ್ಸ್ ಮಾಡಿ, ಇದರಲ್ಲಿ ಮೆಗಾ ಪವರ್ ಅಂತ ಒಂದು ಗೊಬ್ಬರ ಇದೆ. ಇದರಲ್ಲಿ 14% ಸಾವಯವ ಇಂಗಾಲವನ್ನು ಹೊಂದಿರುತ್ತೆ. ಅದೇ ರೀತಿ ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗುವ ಪ್ರಚೋದಕಗಳನ್ನು ಒಳಗೊಂಡಿದೆ ಮತ್ತು ಅಜಸ್ಪೆರಿಲಮ್, ಸುಡೋಮೋನಾಸ್ ಮತ್ತು ಟ್ರೈಕೋಡರ್ಮನ ಸೂಕ್ಷ್ಮಾಣು ಜೀವಿಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಅವರು ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ, ಸೂಕ್ಷ್ಮಾಣು ಜೀವಿಗಳನ್ನ ಸಾಯುತ್ತವೆ. ಅದಕ್ಕೆ ಇದು ಆರ್ಗ್ಯಾನಿಕ್ ಅಂತಾನೆ ಕರಿಬಹುದು. ಇದು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹಾಗೂ ಸಸ್ಯದ ಬೆಳವಣಿಗೆಗೆ ಉತ್ತಮವಾದ ಒಂದು ಗೊಬ್ಬರವಾಗಿದೆ ಅಂತ ನಾವು ಅವರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಅದರಿಂದ ಇವರು ಕೂಡ ರಮೇಶ್ ಆಳ್ದಾಳ್ ಅನ್ನೋರು ಕೂಡ ಯೂಸ್ ಮಾಡಿದ್ದಾರೆ. ಅದೇ ರೀತಿ ಅವರು ತೋರಿಸಿದ್ರಲ್ಲ, ಆ ತರ ಗೊಬ್ಬರ ಬಂದಿದೆ, ಆ ತರ ಬೆಳವಣಿಗೆ ಆಗಿದೆ. ಸರ್, ಇದು ಯಾವ ತರ ಇರುತ್ತೆ ನೋಡೋದಕ್ಕೆ? ಇದು ಸರ್, ಇದು ಬಂದ್ಬಿಟ್ಟು ಕಾಳು ರೂಪದಲ್ಲಿ ಮಾಡಲಾಗಿದೆ. ಈ ತರ ಇದೆ, ಕರಿ ಕಾಳು ಅಂತಾನೆ ಹೇಳ್ಬೋದು ಇದನ್ನ. ಸರ್. ಸರ್, ಇವಾಗ ನೀವು ಸೂಡೋಮೋನಾಸ್, ಟ್ರೈಕೋಡರ್ಮಾ, ಆಮೇಲೆ ಸುಮಾರು ಸೂಕ್ಷ್ಮ ಜೀವಿಗಳ ಹೆಸರೆಲ್ಲ ಹೇಳಿದ್ರಿ. ಸೊ ಅದ್ ಏನಕ್ಕೆ ಬೇಕು ಗಿಡಗಳಿಗೆ? ಸರ್, ಮಣ್ಣಿನಲ್ಲಿ
ನೈಟ್ರೋಜನ್, ಫಾಸ್ಫರಸ್, ಅದೇ ರೀತಿ ಮತ್ತೆ ಪೊಟ್ಯಾಷನ್ನ ಹೊಂದಿರುತ್ತೆ. ಇದು ನಾವು ಮೆಗಾ ಪವರ್ ಹಾಕೋದ್ರಿಂದ ಬೆಳೆಯ ಬೆಳವಣಿಗೆಗೆ ಯಾವ ರೀತಿ ಅದನ್ನ ದೊರಕಿಸಬೇಕು ಅಂತ ಹೇಳಿ ಹಾಕಿದಾಗ ಬೆಳೆಗೆ ಯಾವ ತರ ಬೇಕೋ ಆ ತರ ಕನ್ವರ್ಟ್ ಮಾಡಿ ಕೊಡುತ್ತೆ ಸರ್ ಇದು. ಓಕೆ, ಮಣ್ಣಲ್ಲಿ ಇರ್ತಕ್ಕಂಥ ಸಾರಜನಕ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಅದನ್ನ ಗಿಡಕ್ಕೆ ಬೇಕಾಗಿರೋ ರೂಪದಲ್ಲಿ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಾಡುತ್ತೆ. ಓಕೆ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಮೆಗಾ ಪವರ್ ನ ಪವರ್ ಏನು ಅಂತ. ಇದನ್ನ ಎಲ್ಲಾ ತರಹದ ಕ್ರಾಪ್ಸ್ ಅಥವಾ ಬೆಳೆಗಳಿಗೂ ಸಹ ಉಪಯೋಗಿಸಬಹುದು. ಇದು ಕೇವಲ ನಮ್ಮ ಗ್ರೋಮೋರ್ ಸ್ಟೋರ್ಸ್ ನಲ್ಲಿ ಮಾತ್ರ ಸಿಗುತ್ತೆ. ಇದನ್ನ ನೀವು ಬಳಸಿ ಮತ್ತು ನಿಮ್ಮ ಅನುಭವವನ್ನು ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಗ್ಲೋಬ್ ಗ್ರೀನರ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.